ಸೇತುವೆ ರಸ್ತೆಗಳಿಗಷ್ಟೇ ಅಲ್ಲ, ದೇವಸ್ಥಾನಕ್ಕೂ ಕೂಡ ಈಗ ಈ ಗುಂಡಿಗಳು ಸಮಸ್ಯೆಯನ್ನ ತಂದೊಡ್ತಾ ಇದೆ. ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ಮುಂಭಾಗದಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಇರುವಂಥದ್ದು. ದೇವಸ್ಥಾನಕ್ಕೂ ಕೂಡ ತಟ್ಟಿದ ಗುಂಡಿ ಗಂಡಾಂತರದ ಎಫೆಕ್ಟ್. ಹೊಸಕೆರೆ ಹಳ್ಳಿಯ ದೇವಸ್ಥಾನದ ಪಕ್ಕದಲ್ಲಿ ಯಮಗುಂಡಿ ಬಾಯಿ ತೆರೆದು ನಿಂತಿದೆ. ಗುಂಡಿಯಿಂದ ಸಂಪೂರ್ಣ ರಸ್ತೆ ಧೂಳಾಗಿದೆ. ದೇವಸ್ಥಾನದ ಹೊರಗಡೆ ಧೂಳು, ಆ ಗುಂಡಿಯಿಂದ ಬರುವಂಥ ಧೂಳು ಹೋಗಿ ತುಂಬಿಕೊಂಡಿದೆ. ನೋಡಿ, ಇದೇ ರಸ್ತೆ, ದೇವಸ್ಥಾನದ ಮುಂದೆ ಇರುವಂಥ ರಸ್ತೆಯಲ್ಲಿರುವಂಥ ಗುಂಡಿಗಳು. ಈ ಗುಂಡಿಯಿಂದಾಗಿ ಪ್ರತಿನಿತ್ಯ ಕೂಡ ಓಡಾಡುವಂಥ ವಾಹನದಿಂದ ಧೂಳಾಗುತ್ತೆ. ಆ ಧೂಳು ದೇವಸ್ಥಾನದ ಹೊರಗಡೆ, ದೇವಸ್ಥಾನದ ಒಳಗಡೆ ಕೂಡ ಅದು ತುಂಬಿಕೊಂಡಿದೆ. ಸಿಬಿಐ ಅಧಿಕಾರಿಗಳು ನಾವು ಗುಂಡಿಗಳ ಮುಚ್ಚಿದೇವೆ ಅಂತ ಪೋಸ್ ಕೊಡ್ತಾರೆ. ಇನ್ನೂ ಗುಂಡಿಗಳಾಗಿದ್ದಾವೆ. ಒಂದ್ ಕಡೆ ಸಿಎಂ ಅವರು ಡೆಡ್ಲೈನ್ ನೀಡಿದ್ರು ಸಹ ಇನ್ನೂ ಗುಂಡಿ ಮುಚ್ಚಿಲ್ಲ. ನಾನೀಗ ಹೊಸಕೆರೆಹಳ್ಳಿಯ ಪಂಚಮುಖಿ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿದ್ದೇನೆ. ನೋಡಿ ಯಾವ ರೀತಿ ಇದೆ ಗುಂಡಿಗಳಲ್ಲಿ. ಒಂದ್ ಕಡೆ ಗುಂಡಿ ಸಾಮ್ರಾಜ್ಯ ನಿರ್ಮಾಣವಾಗಿದೆ, ಹೆಜ್ಜೆ ಹೆಜ್ಜೆಗೂ ಗುಂಡಿಮಯವಾಗಿದೆ. ಒಂದ್ ಕಡೆ BBMP ಅವರು ಗುಂಡಿಗಳ ಮುಚ್ಚುವಂತ ಒಂದ್ ಕಡೆ ಹೇಳ್ತಾರೆ, ಬಟ್ ಯಾವುದೇ ಗುಂಡಿ ಮುಚ್ಚಿಲ್ಲ. ನೋಡ್ತಿರ್ಬೋದು ಈ ಒಂದು ಭಾಗದಲ್ಲಿ ತುಂಬಾ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಯಾಕಂದ್ರೆ ಸಾಕಷ್ಟು ವಾಹನಗಳು ಓಡಾಡ್ತವೆ. ಯಾಕಂದ್ರೆ ಹೊಸಕೆರೆಹಳ್ಳಿ ಇಲ್ಲಿಂದ 300 ಮೀಟರ್ ಅಷ್ಟೇ ಬಸ್ ಸ್ಟ್ಯಾಂಡ್ ಇದೆ. ನಾಯಂಡಹಳ್ಳಿಗೆ ಹತ್ರ ಆಗುತ್ತೆ ಈ ಒಂದು ರಸ್ತೆ. ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ನೋಡಿ ಯಾವ ರೀತಿ ಇದೆ, ಗುಂಡಿ ಬಿದ್ದಿದ್ದಾವೆ. ಒಂದ್ ಕಡೆ ಧೂಳಾಗಿದೆ, ಧೂಳುಮಯ. ಮತ್ತೆ ಹೀಗಾಗಿ ಸುತ್ತಮುತ್ತ ಮನೆಗಳಿದ್ದಾವೆ. ದೇವಸ್ಥಾನ ಇದೆ, ನೋಡ್ತಿರ್ಬೋದು. ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ದೇವಸ್ಥಾನಕ್ಕೂ ತುಂಬಾ ತೊಂದರೆ ಆಗುತ್ತೆ. ಧೂಳು, ದೇವಸ್ಥಾನ ಒಳಗಡೆಲ್ಲ ಧೂಳುವಾಗಿದೆ. ಭಕ್ತಾದಿಗಳು ತುಂಬಾ ಸಮಸ್ಯೆ ಆಗ್ತಿದೆ. ಇಲ್ಲಿನ ಪೂಜಾರಿಗಳು ಇರ್ತಾರೆ, ತುಂಬಾ ಕಷ್ಟ ಆಗ್ತಿದೆ ಸರ್, ತುಂಬಾ ಸಮಸ್ಯೆ ಆಗ್ತಿದೆ. ಈ ಒಂದು ಗುಂಡಿಯಿಂದ ಧೂಳು, ಒಂದ್ ಕಡೆ ಗುಂಡಿ ಮುಚ್ಚಿ ಅಂತ ತುಂಬಾ ಮನವಿ ಮಾಡಿದ್ರು, ಸ್ಪಂದನೆ ಸಿಕ್ಕಿಲ್ಲ. ಅಧಿಕಾರಿಗಳ ಗಮನಕ್ಕೂ ಹರಿಸಿದ್ರು, ಗುಂಡಿಗಳ ಮುಚ್ಚಿಲ್ಲ. ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು ನೋಡ್ತಿರ್ಬೋದು ಯಾವ ರೀತಿ ಇದೆ ಬ್ರ್ಯಾಂಡ್ ಬೆಂಗಳೂರು. ಇನ್ನೂ ಅಧಿಕಾರಿಗಳು ಗುಂಡಿ ಮುಚ್ಚಿಲ್ಲ. ಸ್ಪಷ್ಟ ಉದಾಹರಣೆ ಇದು. ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿದೆ. ನಿಮ್ಮ ಅಧಿಕಾರಿಗಳು ಓನ್ಲಿ ಪೋಸ್ ಕೊಡ್ತಾರೆ, ಗುಂಡಿಗಳ ಮುಚ್ಚಿಲ್ಲ. ತುಂಬಾ ಸಮಸ್ಯೆ ಆಗ್ತಿದೆ. ಒಂದ್ ಕಡೆ ದೇವಸ್ಥಾನಕ್ಕೂ ಸಮಸ್ಯೆ ಆಗ್ತಿದೆ, ಮತ್ತೊಂದ್ ಕಡೆ ಸ್ಥಳೀಯರಿಗೂ ಸಮಸ್ಯೆ ಆಗ್ತಿದೆ. ಹೀಗಾಗಿ ಬೇಗ ಗುಂಡಿ ಮುಚ್ಚಿ ಅಂತ ಒಂದ್ ಕಡೆ ಈ ಒಂದು ಭಾಗದ ನಿವಾಸಿಗಳು ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ. ಸೇತುವೆ ರಸ್ತೆಗಳಿಗಷ್ಟೇ ಅಲ್ಲ, ದೇವಸ್ಥಾನಕ್ಕೂ ಕೂಡ ಈಗ ಈ ಗುಂಡಿಗಳು ಸಮಸ್ಯೆಯನ್ನ ತಂದೊಡ್ತಾ ಇದೆ. ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ಮುಂಭಾಗದಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಇರುವಂಥದ್ದು. ದೇವಸ್ಥಾನಕ್ಕೂ ಕೂಡ ತಟ್ಟಿದ ಗುಂಡಿ ಗಂಡಾಂತರದ ಎಫೆಕ್ಟ್. ಹೊಸಕೆರೆ ಹಳ್ಳಿಯ ದೇವಸ್ಥಾನದ ಪಕ್ಕದಲ್ಲಿ ಯಮಗುಂಡಿ ಬಾಯಿ ತೆರೆದು ನಿಂತಿದೆ. ಗುಂಡಿಯಿಂದ ಸಂಪೂರ್ಣ ರಸ್ತೆ ಧೂಳಾಗಿದೆ. ದೇವಸ್ಥಾನದ ಹೊರಗಡೆ ಧೂಳು, ಆ ಗುಂಡಿಯಿಂದ ಬರುವಂಥ ಧೂಳು ಹೋಗಿ ತುಂಬಿಕೊಂಡಿದೆ. ನೋಡಿ, ಇದೇ ರಸ್ತೆ, ದೇವಸ್ಥಾನದ ಮುಂದೆ ಇರುವಂಥ ರಸ್ತೆಯಲ್ಲಿರುವಂಥ ಗುಂಡಿಗಳು. ಈ ಗುಂಡಿಯಿಂದಾಗಿ ಪ್ರತಿನಿತ್ಯ ಕೂಡ ಓಡಾಡುವಂಥ ವಾಹನದಿಂದ ಧೂಳಾಗುತ್ತೆ. ಆ ಧೂಳು ದೇವಸ್ಥಾನದ ಹೊರಗಡೆ, ದೇವಸ್ಥಾನದ ಒಳಗಡೆ ಕೂಡ ಅದು ತುಂಬಿಕೊಂಡಿದೆ. ಸಿಬಿಐ ಅಧಿಕಾರಿಗಳು ನಾವು ಗುಂಡಿಗಳ ಮುಚ್ಚಿದೇವೆ ಅಂತ ಪೋಸ್ ಕೊಡ್ತಾರೆ. ಇನ್ನೂ ಗುಂಡಿಗಳಾಗಿದ್ದಾವೆ. ಒಂದ್ ಕಡೆ ಸಿಎಂ ಅವರು ಡೆಡ್ಲೈನ್ ನೀಡಿದ್ರು ಸಹ ಇನ್ನೂ ಗುಂಡಿ ಮುಚ್ಚಿಲ್ಲ. ನಾನೀಗ ಹೊಸಕೆರೆಹಳ್ಳಿಯ ಪಂಚಮುಖಿ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿದ್ದೇನೆ. ನೋಡಿ ಯಾವ ರೀತಿ ಇದೆ ಗುಂಡಿಗಳಲ್ಲಿ. ಒಂದ್ ಕಡೆ ಗುಂಡಿ ಸಾಮ್ರಾಜ್ಯ ನಿರ್ಮಾಣವಾಗಿದೆ, ಹೆಜ್ಜೆ ಹೆಜ್ಜೆಗೂ ಗುಂಡಿಮಯವಾಗಿದೆ. ಒಂದ್ ಕಡೆ BBMP ಅವರು ಗುಂಡಿಗಳ ಮುಚ್ಚುವಂತ ಒಂದ್ ಕಡೆ ಹೇಳ್ತಾರೆ, ಬಟ್ ಯಾವುದೇ ಗುಂಡಿ ಮುಚ್ಚಿಲ್ಲ. ನೋಡ್ತಿರ್ಬೋದು ಈ ಒಂದು ಭಾಗದಲ್ಲಿ ತುಂಬಾ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಯಾಕಂದ್ರೆ ಸಾಕಷ್ಟು ವಾಹನಗಳು ಓಡಾಡ್ತವೆ. ಯಾಕಂದ್ರೆ ಹೊಸಕೆರೆಹಳ್ಳಿ ಇಲ್ಲಿಂದ 300 ಮೀಟರ್ ಅಷ್ಟೇ ಬಸ್ ಸ್ಟ್ಯಾಂಡ್ ಇದೆ. ನಾಯಂಡಹಳ್ಳಿಗೆ ಹತ್ರ ಆಗುತ್ತೆ ಈ ಒಂದು ರಸ್ತೆ. ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ನೋಡಿ ಯಾವ ರೀತಿ ಇದೆ, ಗುಂಡಿ ಬಿದ್ದಿದ್ದಾವೆ. ಒಂದ್ ಕಡೆ ಧೂಳಾಗಿದೆ, ಧೂಳುಮಯ. ಮತ್ತೆ ಹೀಗಾಗಿ ಸುತ್ತಮುತ್ತ ಮನೆಗಳಿದ್ದಾವೆ. ದೇವಸ್ಥಾನ ಇದೆ, ನೋಡ್ತಿರ್ಬೋದು. ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ದೇವಸ್ಥಾನಕ್ಕೂ ತುಂಬಾ ತೊಂದರೆ ಆಗುತ್ತೆ. ಧೂಳು, ದೇವಸ್ಥಾನ ಒಳಗಡೆಲ್ಲ ಧೂಳುವಾಗಿದೆ. ಭಕ್ತಾದಿಗಳು ತುಂಬಾ ಸಮಸ್ಯೆ ಆಗ್ತಿದೆ. ಇಲ್ಲಿನ ಪೂಜಾರಿಗಳು ಇರ್ತಾರೆ, ತುಂಬಾ ಕಷ್ಟ ಆಗ್ತಿದೆ ಸರ್, ತುಂಬಾ ಸಮಸ್ಯೆ ಆಗ್ತಿದೆ. ಈ ಒಂದು ಗುಂಡಿಯಿಂದ ಧೂಳು, ಒಂದ್ ಕಡೆ ಗುಂಡಿ ಮುಚ್ಚಿ ಅಂತ ತುಂಬಾ ಮನವಿ ಮಾಡಿದ್ರು, ಸ್ಪಂದನೆ ಸಿಕ್ಕಿಲ್ಲ. ಅಧಿಕಾರಿಗಳ ಗಮನಕ್ಕೂ ಹರಿಸಿದ್ರು, ಗುಂಡಿಗಳ ಮುಚ್ಚಿಲ್ಲ. ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು ನೋಡ್ತಿರ್ಬೋದು ಯಾವ ರೀತಿ ಇದೆ ಬ್ರ್ಯಾಂಡ್ ಬೆಂಗಳೂರು. ಇನ್ನೂ ಅಧಿಕಾರಿಗಳು ಗುಂಡಿ ಮುಚ್ಚಿಲ್ಲ. ಸ್ಪಷ್ಟ ಉದಾಹರಣೆ ಇದು. ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿದೆ. ನಿಮ್ಮ ಅಧಿಕಾರಿಗಳು ಓನ್ಲಿ ಪೋಸ್ ಕೊಡ್ತಾರೆ, ಗುಂಡಿಗಳ ಮುಚ್ಚಿಲ್ಲ. ತುಂಬಾ ಸಮಸ್ಯೆ ಆಗ್ತಿದೆ. ಒಂದ್ ಕಡೆ ದೇವಸ್ಥಾನಕ್ಕೂ ಸಮಸ್ಯೆ ಆಗ್ತಿದೆ, ಮತ್ತೊಂದ್ ಕಡೆ ಸ್ಥಳೀಯರಿಗೂ ಸಮಸ್ಯೆ ಆಗ್ತಿದೆ. ಹೀಗಾಗಿ ಬೇಗ ಗುಂಡಿ ಮುಚ್ಚಿ ಅಂತ ಒಂದ್ ಕಡೆ ಈ ಒಂದು ಭಾಗದ ನಿವಾಸಿಗಳು ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೇತುವೆ ರಸ್ತೆಗಳಿಗಷ್ಟೇ ಅಲ್ಲ, ದೇವಸ್ಥಾನಕ್ಕೂ ಕೂಡ ಈಗ ಈ ಗುಂಡಿಗಳು ಸಮಸ್ಯೆಯನ್ನ ತಂದೊಡ್ತಾ ಇದೆ. ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ಮುಂಭಾಗದಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಇರುವಂಥದ್ದು. ದೇವಸ್ಥಾನಕ್ಕೂ ಕೂಡ ತಟ್ಟಿದ ಗುಂಡಿ ಗಂಡಾಂತರದ ಎಫೆಕ್ಟ್. ಹೊಸಕೆರೆ ಹಳ್ಳಿಯ ದೇವಸ್ಥಾನದ ಪಕ್ಕದಲ್ಲಿ ಯಮಗುಂಡಿ ಬಾಯಿ ತೆರೆದು ನಿಂತಿದೆ. ಗುಂಡಿಯಿಂದ ಸಂಪೂರ್ಣ ರಸ್ತೆ ಧೂಳಾಗಿದೆ. ದೇವಸ್ಥಾನದ ಹೊರಗಡೆ ಧೂಳು, ಆ ಗುಂಡಿಯಿಂದ ಬರುವಂಥ ಧೂಳು ಹೋಗಿ ತುಂಬಿಕೊಂಡಿದೆ.
ನೋಡಿ ಇದೇ ರಸ್ತೆ, ದೇವಸ್ಥಾನದ ಮುಂದೆ ಇರುವಂಥ ರಸ್ತೆಯಲ್ಲಿರುವಂಥ ಗುಂಡಿಗಳು. ಈ ಗುಂಡಿಯಿಂದಾಗಿ ಪ್ರತಿನಿತ್ಯ ಕೂಡ ಓಡಾಡುವಂಥ ವಾಹನದಿಂದ ಧೂಳಾಗುತ್ತೆ. ಆ ಧೂಳು ದೇವಸ್ಥಾನದ ಹೊರಗಡೆ, ದೇವಸ್ಥಾನದ ಒಳಗಡೆ ಕೂಡ ಅದು ತುಂಬಿಕೊಂಡಿದೆ. ಸಿಬಿಐ ಅಧಿಕಾರಿಗಳು ನಾವು ಗುಂಡಿಗಳ ಮುಚ್ಚಿದ್ದೇವೆ ಅಂತ ಪೋಸ್ ಕೊಡ್ತಾರೆ. ಇನ್ನೂ ಗುಂಡಿಗಳಾಗಿದ್ದಾವೆ. ಒಂದ್ ಕಡೆ ಸಿಎಂ ಅವರು ಡೆಡ್ಲೈನ್ ನೀಡಿದ್ರು ಸಹ ಇನ್ನೂ ಗುಂಡಿ ಮುಚ್ಚಿಲ್ಲ. ನಾನೀಗ ಹೊಸಕೆರಳಿಯ ಪಂಚಮುಖಿ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿದ್ದೇನೆ. ನೋಡಿ ಯಾವ ರೀತಿ ಇದೆ ಗುಂಡಿಗಳಲ್ಲಿ. ಒಂದ್ ಕಡೆ ಗುಂಡಿ ಸಾಮ್ರಾಜ್ಯದ ನಿರ್ಮಾಣವಾಗಿದೆ, ಹೆಜ್ಜೆ ಹೆಜ್ಜೆಗೂ ಗುಂಡಿಮಯವಾಗಿದೆ. ಒಂದ್ ಕಡೆ BBMP ಅವರು ಗುಂಡಿಗಳ ಮುಚ್ಚುವಂತ ಒಂದ್ ಕಡೆ ಹೇಳ್ತಾರೆ, ಬಟ್ ಯಾವುದೇ ಗುಂಡಿ ಮುಚ್ಚಿಲ್ಲ. ನೋಡ್ತಿರ್ಬೋದು ಈ ಒಂದು ಭಾಗದಲ್ಲಿ ತುಂಬಾ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಯಾಕಂದ್ರೆ ಸಾಕಷ್ಟು ವಾಹನಗಳು ಓಡಾಡ್ತವೆ. ಯಾಕಂದ್ರೆ ಹೊಸಕೆರಳಿ ಇಲ್ಲಿಂದ 300 ಮೀಟರ್ ಅಷ್ಟೇ ಬಸ್ ಸ್ಟ್ಯಾಂಡ್ ಇದೆ. ನಾಂಡಳ್ಳಿಗೆ ಹತ್ರ ಆಗುತ್ತೆ ಈ ಒಂದು ರಸ್ತೆ. ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ನೋಡಿ ಯಾವ ರೀತಿ ಇದೆ, ಗುಂಡಿ ಬಿದ್ದಿದ್ದಾವೆ. ಒಂದ್ ಕಡೆ ಧೂಳಾಗಿದೆ, ಧೂಳುಮಯ. ಮತ್ತು ಹೀಗಾಗಿ ಸುತ್ತಮುತ್ತ ಮನೆಗಳಿದ್ದಾವೆ. ದೇವಸ್ಥಾನ ಇದೆ, ನೋಡ್ತಿರ್ಬೋದು. ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ದೇವಸ್ಥಾನಕ್ಕೂ ತುಂಬಾ ತೊಂದರೆ ಆಗುತ್ತೆ. ಧೂಳು, ದೇವಸ್ಥಾನ ಒಳಗಡೆಲ್ಲ ಧೂಳುವಾಗಿದೆ. ಭಕ್ತಾದಿಗಳು ತುಂಬಾ ಸಮಸ್ಯೆ ಆಗ್ತಿದೆ. ಇಲ್ಲಿನ ಪೂಜಾರಿಗಳಿರ್ತಾರೆ, ತುಂಬಾ ಕಷ್ಟ ಆಗ್ತಿದೆ ಸರ್, ತುಂಬಾ ಸಮಸ್ಯೆ ಆಗ್ತಿದೆ. ಈ ಒಂದು ಗುಂಡಿಯಿಂದ ಧೂಳು, ಒಂದ್ ಕಡೆ ಗುಂಡಿ ಮುಚ್ಚಿ ಅಂತ ತುಂಬಾ ಮನವಿ ಮಾಡಿದ್ರು, ಸ್ಪಂದನೆ ಸಿಕ್ಕಿಲ್ಲ. ಅಧಿಕಾರಿಗಳ ಗಮನಕ್ಕೂ ಹರಿಸಿದ್ರು, ಗುಂಡಿಗಳ ಮುಚ್ಚಿಲ್ಲ. ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು ನೋಡ್ತಿರ್ಬೋದು ಯಾವ ರೀತಿ ಇದೆ ಬ್ರ್ಯಾಂಡ್ ಬೆಂಗಳೂರು. ಇನ್ನೂ ಅಧಿಕಾರಿಗಳು ಗುಂಡಿ ಮುಚ್ಚಿಲ್ಲ. ಸ್ಪಷ್ಟ ಉದಾಹರಣೆ ಇದು. ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿದೆ. ನಿಮ್ಮ ಅಧಿಕಾರಿಗಳು ಓನ್ಲಿ ಪೋಸ್ ಕೊಡ್ತಾರೆ, ಗುಂಡಿಗಳ ಮುಚ್ಚಿಲ್ಲ. ತುಂಬಾ ಸಮಸ್ಯೆ ಆಗ್ತಿದೆ. ಒಂದ್ ಕಡೆ ದೇವಸ್ಥಾನಕ್ಕೂ ಸಮಸ್ಯೆ ಆಗ್ತಿದೆ, ಮತ್ತೊಂದ್ ಕಡೆ ಸ್ಥಳೀಯರಿಗೂ ಸಮಸ್ಯೆ ಆಗ್ತಿದೆ. ಹೀಗಾಗಿ ಬೇಗ ಗುಂಡಿ ಮುಚ್ಚಿ ಅಂತ ಒಂದ್ ಕಡೆ ಈ ಒಂದು ಭಾಗದ ನಿವಾಸಿಗಳು ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ. ಸೇತುವೆ ರಸ್ತೆಗಳಿಗಷ್ಟೇ ಅಲ್ಲ, ದೇವಸ್ಥಾನಕ್ಕೂ ಕೂಡ ಈಗ ಈ ಗುಂಡಿಗಳು ಸಮಸ್ಯೆಯನ್ನ ತಂದೊಡ್ತಾ ಇದೆ. ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ಮುಂಭಾಗದಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಇರುವಂಥದ್ದು. ದೇವಸ್ಥಾನಕ್ಕೂ ಕೂಡ ತಟ್ಟಿದ ಗುಂಡಿ ಗಂಡಾಂತರದ ಎಫೆಕ್ಟ್. ಹೊಸಕೆರೆ ಹಳ್ಳಿಯ ದೇವಸ್ಥಾನದ ಪಕ್ಕದಲ್ಲಿ ಯಮಗುಂಡಿ ಬಾಯಿ ತೆರೆದು ನಿಂತಿದೆ. ಗುಂಡಿಯಿಂದ ಸಂಪೂರ್ಣ ರಸ್ತೆ ಧೂಳಾಗಿದೆ. ದೇವಸ್ಥಾನದ ಒಳಗಡೆ ಹೊರಗಡೆ ಧೂಳು, ಆ ಗುಂಡಿಯಿಂದ ಬರುವಂಥ ಧೂಳು ಹೋಗಿ ತುಂಬಿಕೊಂಡಿದೆ. ನೋಡಿ ಇದೇ ರಸ್ತೆ, ದೇವಸ್ಥಾನದ ಮುಂದೆ ಇರುವಂಥ ರಸ್ತೆಯಲ್ಲಿರುವಂಥ ಗುಂಡಿಗಳು. ಈ ಗುಂಡಿಯಿಂದಾಗಿ ಪ್ರತಿನಿತ್ಯ ಕೂಡ ಓಡಾಡುವಂಥ ವಾಹನದಿಂದ ಧೂಳಾಗುತ್ತೆ. ಆ ಧೂಳು ದೇವಸ್ಥಾನದ ಹೊರಗಡೆ, ದೇವಸ್ಥಾನದ ಒಳಗಡೆ ಕೂಡ ಅದು ತುಂಬಿಕೊಂಡಿದೆ. ಸಿಬಿಐ ಅಧಿಕಾರಿಗಳು ನಾವು ಗುಂಡಿಗಳ ಮುಚ್ಚಿದ್ದೇವೆ ಅಂತ ಪೋಸ್ ಕೊಡ್ತಾರೆ. ಇನ್ನೂ ಗುಂಡಿಗಳಾಗಿದ್ದಾವೆ. ಒಂದ್ ಕಡೆ ಸಿಎಂ ಅವರು ಡೆಡ್ಲೈನ್ ನೀಡಿದ್ರು ಸಹ ಇನ್ನೂ ಗುಂಡಿ ಮುಚ್ಚಿಲ್ಲ. ನಾನೀಗ ಹೊಸಕೆರಳಿಯ ಪಂಚಮುಖಿ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿದ್ದೇನೆ. ನೋಡಿ ಯಾವ ರೀತಿ ಇದೆ ಗುಂಡಿಗಳಲ್ಲಿ. ಒಂದ್ ಕಡೆ ಗುಂಡಿ ಸಾಮ್ರಾಜ್ಯದ ನಿರ್ಮಾಣವಾಗಿದೆ, ಹೆಜ್ಜೆ ಹೆಜ್ಜೆಗೂ ಗುಂಡಿಮಯವಾಗಿದೆ. ಒಂದ್ ಕಡೆ BBMP ಅವರು ಗುಂಡಿಗಳ ಮುಚ್ಚುವಂತ ಒಂದ್ ಕಡೆ ಹೇಳ್ತಾರೆ, ಬಟ್ ಯಾವುದೇ ಗುಂಡಿ ಮುಚ್ಚಿಲ್ಲ. ನೋಡ್ತಿರ್ಬೋದು ಈ ಒಂದು ಭಾಗದಲ್ಲಿ ತುಂಬಾ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಯಾಕಂದ್ರೆ ಸಾಕಷ್ಟು ವಾಹನಗಳು ಓಡಾಡ್ತವೆ. ಯಾಕಂದ್ರೆ ಹೊಸಕೆರಳಿ ಇಲ್ಲಿಂದ 300 ಮೀಟರ್ ಅಷ್ಟೇ ಬಸ್ ಸ್ಟ್ಯಾಂಡ್ ಇದೆ. ನಾಂಡಳ್ಳಿಗೆ ಹತ್ರ ಆಗುತ್ತೆ ಈ ಒಂದು ರಸ್ತೆ. ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ನೋಡಿ ಯಾವ ರೀತಿ ಇದೆ, ಗುಂಡಿ ಬಿದ್ದಿದ್ದಾವೆ. ಒಂದ್ ಕಡೆ ಧೂಳಾಗಿದೆ, ಧೂಳುಮಯ. ಮತ್ತು ಹೀಗಾಗಿ ಸುತ್ತಮುತ್ತ ಮನೆಗಳಿದ್ದಾವೆ. ದೇವಸ್ಥಾನ ಇದೆ, ನೋಡ್ತಿರ್ಬೋದು. ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ದೇವಸ್ಥಾನಕ್ಕೂ ತುಂಬಾ ತೊಂದರೆ ಆಗುತ್ತೆ. ಧೂಳು, ದೇವಸ್ಥಾನ ಒಳಗಡೆಲ್ಲ ಧೂಳುವಾಗಿದೆ. ಭಕ್ತಾದಿಗಳು ತುಂಬಾ ಸಮಸ್ಯೆ ಆಗ್ತಿದೆ. ಇಲ್ಲಿನ ಪೂಜಾರಿಗಳಿರ್ತಾರೆ, ತುಂಬಾ ಕಷ್ಟ ಆಗ್ತಿದೆ ಸರ್, ತುಂಬಾ ಸಮಸ್ಯೆ ಆಗ್ತಿದೆ. ಈ ಒಂದು ಗುಂಡಿಯಿಂದ ಧೂಳು, ಒಂದ್ ಕಡೆ ಗುಂಡಿ ಮುಚ್ಚಿ ಅಂತ ತುಂಬಾ ಮನವಿ ಮಾಡಿದ್ರು, ಸ್ಪಂದನೆ ಸಿಕ್ಕಿಲ್ಲ. ಅಧಿಕಾರಿಗಳ ಗಮನಕ್ಕೂ ಹರಿಸಿದ್ರು, ಗುಂಡಿಗಳ ಮುಚ್ಚಿಲ್ಲ. ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು ನೋಡ್ತಿರ್ಬೋದು ಯಾವ ರೀತಿ ಇದೆ ಬ್ರ್ಯಾಂಡ್ ಬೆಂಗಳೂರು. ಇನ್ನೂ ಅಧಿಕಾರಿಗಳು ಗುಂಡಿ ಮುಚ್ಚಿಲ್ಲ. ಸ್ಪಷ್ಟ ಉದಾಹರಣೆ ಇದು. ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿದೆ. ನಿಮ್ಮ ಅಧಿಕಾರಿಗಳು ಓನ್ಲಿ ಪೋಸ್ ಕೊಡ್ತಾರೆ, ಗುಂಡಿಗಳ ಮುಚ್ಚಿಲ್ಲ. ತುಂಬಾ ಸಮಸ್ಯೆ ಆಗ್ತಿದೆ. ಒಂದ್ ಕಡೆ ದೇವಸ್ಥಾನಕ್ಕೂ ಸಮಸ್ಯೆ ಆಗ್ತಿದೆ, ಮತ್ತೊಂದ್ ಕಡೆ ಸ್ಥಳೀಯರಿಗೂ ಸಮಸ್ಯೆ ಆಗ್ತಿದೆ. ಹೀಗಾಗಿ ಬೇಗ ಗುಂಡಿ ಮುಚ್ಚಿ ಅಂತ ಒಂದ್ ಕಡೆ ಈ ಒಂದು ಭಾಗದ ನಿವಾಸಿಗಳು ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.